ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ಲ ಕಳ್ಳ. ನನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ನಿಮ್ಗಿಲ್ದೇ ಇರುವಾಗ ಅವ್ರ ತಾನೇ ಹೇಗೆ ಹೇಳ್ತಾರೆ? ಅದು ಸರಿ ಬಿಡು, ನೀ ಮನೆಗ್ ಬಂದಾಗಿಂದ ಬರೀ ನಿನ್ ಮೇಲೆ ಕೋಪಾನೇ ಮಾಡ್ಕೊಂಡಿದ್ದೀನಿ. ನಿನ್ ಬಗ್ಗೆ, ನಿನ್ ಗುಣಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನನೇ ನಾನ್ ಮಾಡ್ದೆ ಇದ್ಮೇಲೆ ಪಾಪ ಅವನ್ ತಾನೇ ಏನ್ ಮಾಡ್ತಾನೆ. ಆದ್ರೂ ನೀನು ಆ ಗ್ಯಾಪಲ್ಲಿ ನನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ ನೋಡಿ ನನಗ್ ತುಂಬಾ ಖುಷಿ ಆಯ್ತು ಗುಲಾಬಿ. ಸೊಸೆ ಅಂದ್ರೆ ನಿನ್ ಹಾಗಿರ್ಬೇಕು. ಹೌದಾ? ಹಾಗಿದ್ರೆ ನನ್ನನ್ನ ನಿಮ್ ಸೊಸೆ ಅಂತ ಒಪ್ಕೋತೀರಾ? ಯಾಕಮ್ಮ ಸುಮ್ನಾದ್ರಿ? ಇನ್ನೂ ನಿಮ್ಗೆ ನನ್ ಮೇಲೆ ನಂಬಿಕೆ ಬಂದಿಲ್ವಾ? ಪರವಾಗಿಲ್ಲ ಬಿಡಿ, ನಿಮಗ್ ನಂಬಿಕೆ ಬರೋವರೆಗೂ ನಾನು ಕಾಯ್ತೀನಿ. ಆದ್ರೆ ನಿಮ್ ಸೇವೆ ಮಾಡೋ ಅವಕಾಶ ಮಾತ್ರ ನನಗ್ ಕೊಡಿ. ಈ ಮನೇಲಿ ಒಬ್ಬ ಕೆಲ್ಸದಾಳಾಗಿದ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಗುಲಾಬಿ. ಒಂದ್ ಮನಸ್ಸು ನಿನ್ನ ಸೊಸೆ ಅಂತ ಒಪ್ಕೊ ಅಂತ ಹೇಳತ್ತೆ, ಇನ್ನೊಂದ್ ಮನಸ್ಸು ಈಗ್ಲೇ ಬೇಡ ಅಂತ ಅನ್ನತ್ತೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಪ್ರೋಗ್ರಾಮ್ ಮುಗಿಯೋವರೆಗೂ ನನಗೆ ಸಮಯ ಕೊಡು. ಅಯ್ಯೋ ಅಮ್ಮ, ನೀವ್ಯಾಕೆ ಈ ತರ ಕೇಳ್ಕೊತಿದ್ದೀರಾ? ಸಮಯ ಕೊಡೋದಕ್ ನಾನ್ ಯಾರು? ನಿಮ್ ನಿರ್ಧಾರ ಏನೇ ಇದ್ರೂ ಸರಿ, ನನ್ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದ್ರೂ ಸರಿ, ನಿಮ್ ಸೇವೆ ಮಾಡೋದಕ್ಕೆ ನಾನ್ ಸದಾ ಸಿದ್ಧ. ನಿನ್ನ ನೋಡ್ತಾ ಇದ್ರೆ ಆ ಸೀರಿಯಲಲ್ಲಿ ಬರೋ ಸೊಸೆಯರ್ ತರ ಕಾಣಿಸ್ತಾ ಇದ್ದೀಯ. ನಾನೆಷ್ಟೇ ಬೈದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು ನೀನ್ ಮಾತ್ರ ನನ್ನನ್ನ ಪ್ರೀತಿ ಮಾಡ್ತಾನೆ ಇದೀಯ ನೋಡು. ಗುಲಾಬಿ, ನೀ ಕೊನೆವರ್ಗೂ ಹೀಗೆ ಇರ್ತೀಯಾ, ಇಲ್ಲ ನಾನ್ ನಿನ್ ಸೊಸೆ ಅಂತ ಒಪ್ಕೊಂಡ್ಮೇಲೆ ನಿನ್ ರೂಪನ ಬದಲಾಯಿಸ್ತೀಯ? ಅಮ್ಮ, ನನ್ಗಿರೋದು ಒಂದೇ ರೂಪ. ನಾನ್ ಇನ್ನೊಂದ್ ರೂಪನ ಬಯಸೋದಿಲ್ಲ. ನನ್ನ ಹೆಸರು ಗುಲಾಬಿ. ಮುಳ್ಳಿನ ಜೊತೆ ಬದುಕೋ ಬುದ್ಧಿ ಕೊಟ್ಟಿದ್ದಾನೆ ದೇವ್ರು ನನ್ಗೆ. ಸರಿ, ಈಗ ಅವ್ರು ಇಂಟರ್ವ್ಯೂದಲ್ಲಿ ನಿನ್ ಬಗ್ಗೆ ಕೇಳಿದ್ರೆ ನಾನೇನ್ ಹೇಳಿ? ನಿನ್ ಬಗ್ಗೆ ನನ್ಗೇನು ಗೊತ್ತೇ ಇಲ್ವಲ್ಲ. ನನ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಏನಿದೆ ಅಮ್ಮ? ನಾನೊಬ್ಳು ಅನಾಥೆ ಅನ್ಕೊಳ್ಳಿ. ನನ್ಗೆ ಇವ್ರೆಲ್ರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಜೀವನ ಪೂರ್ತಿ ಅನಾಥೆಯಾಗೇ ಇದ್ಬಿಡ್ತಿದ್ನೇನೋ. ಆದ್ರೆ ಇವ್ರು ನನಗ್ ಪ್ರೀತಿ ಕೊಟ್ಟಿದ್ದಾರೆ. ನನ್ ಪಾಲಿಗೆ ಅಕ್ಕ, ಅಣ್ಣ, ಅಮ್ಮ, ಅಪ್ಪ ಎಲ್ರೂ ಪ್ರೀತಿನೂ ಕೊಟ್ಟಿದ್ದಾರೆ. ಇವ್ರ ಪ್ರೀತಿಗೋಸ್ಕರ ನನ್ ಜೀವ ಕೊಡೋದಕ್ಕೂ ರೆಡಿ. ಸಮರ್ಥ ಅವರು ನನ್ ಪ್ರಾಣಕ್ಕೆ ಪ್ರಾಣ ಆಗಿ ಬಂದಿದ್ದಾರೆ. ಹಾಗೆ ನೀವ್ ನನ್ ಜೊತೆ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಇದೆಲ್ಲ ಓಕೆ ಕಣಮ್ಮ, ಆದ್ರೆ ನಿನ್ಗೇನಿಷ್ಟ ಅಂತ ಅದನ್ನೆಲ್ಲ ತಿಳ್ಕೋಬೇಕಲ್ಲ. ಇಷ್ಟ ಅಂದ್ರೆ ನನಗೆಲ್ಲಾನು ಇಷ್ಟ, ಎಲ್ಲಾರು ಇಷ್ಟ. ಎಲ್ರೂ ಜೊತೆ ಚೆನ್ನಾಗ್ ಮಾತಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಇಷ್ಟ. ಗುಲಾಬಿ, ಇಷ್ಟ್ ದಿನ ನಿನ್ ಬಗ್ಗೆ ತುಂಬಾ ಕೆಟ್ಟದಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನಿನ್ನ ಹಾಲ್ನಂತ ಮನ್ಸಿಗೆ ಹುಳಿ ಹಿಂಡೋಕೆ ಪ್ರಯತ್ನ ಪಟ್ಟೆ. ಆದ್ರೆ ಇವತ್ ನೀನೇನು ಅಂತ ಗೊತ್ತಾಯ್ತು. ಇಷ್ಟು ದಿನ ನಿನ್ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ ಪ್ಲೀಸ್, ನೀವು ದೊಡ್ಡೋರು, ನನ್ನ ಹತ್ರ ಈ ರೀತಿ ಕ್ಷಮೆ ಕೇಳಬಾರ್ದು ಪ್ಲೀಸ್. ನಾನ್ ಯಾವ ಸೀಮೆ ದೊಡ್ಡೋಳಮ್ಮ, ವಯಸ್ಸಲ್ಲಿ ದೊಡ್ಡೋಳು ಅಷ್ಟೇ. ಗುಣದಲ್ಲಿ ನೀನು ನನ್ನನ್ನು ಮೀರಿಸ್ತೀಯ, ಅದಕ್ಕೆ ಕ್ಷಮೆ ಕೇಳ್ದೆ. ನನ್ನನ್ನು ಕ್ಷಮಿಸ್ತೀಯಲ್ಲ? ಬೇಡ ಅಮ್ಮ, ನೀವ್ ಯಾವತ್ತೂ ನನ್ನ ಪಾಲಿಗೆ ದೇವ್ರು ಇದ್ದಾಗೆ. ದೇವ್ರು ಯಾವತ್ತೂ ದೇವ್ರ ಸ್ಥಾನದಲ್ಲೇ ಇರ್ಬೇಕು.